ಎವ್ರಿವನ್. ಗೈಸ್ ತುಂಬಾ ಅಳ್ಳಾಡ್ತಾ ಇದೆ ಕ್ಯಾಮ್ರಾ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಶಾಪಿಂಗ್ ಚೆನ್ನಾಗಾಯಿತು. ಹಲೋ, ನಾವೀಗ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಸೌಮ್ಯ ಸುಮುಖ್ ಅವ್ರ ಮನೆಗೆ. ಸುಮುಖ್ ಬಂದು ಜೀವನ್ ಚೈಲ್ಡ್ಹುಡ್ ಫ್ರೆಂಡು ಆ್ಯಂಡ್ ಸೌಮ್ಯ ಅವ್ರ ವೈಫು. ಅವರು ಮೈಸೂರಿಗೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೊರಟಿದ್ದೀವಿ. ಕಮ್ ಆನ್, ಲೆಟ್ಸ್ ಗೋ. ಹೊಸ ಮೆಂಬರ್ಸ್ ಅರ್ಪಿತಾ ಆ್ಯಂಡ್ ಮನೀಷಾ, ಮಾಲಾ ಆ್ಯಂಡ್ ಇದು ಮಾಲಾ ಅವ್ರ ಬೇಬಿ ಸುಹಾನಾ ಮಲ್ಕೊಂಬಿಟ್ಟಿದ್ದಾಳೆ. ಸೊ ಹೊರಟಿದ್ದೀವಿ ಇವಾಗ. ಆನ್ ದಿ ವೇ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಂತ ಪ್ಲ್ಯಾನ್ ಆಯಿತು. ಸೊ ಮದ್ದೂರಲ್ಲಿ ನಿಲ್ಸೋಣ ಅಂದ್ಕೊಂಡಿದ್ದೀವಿ. ಸೊ ರೀಚ್ಡ್ ಮದ್ದೂರ್ ಟಿಫಾನಿಸ್. ಆಯ್ 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 ನಿದ್ದೆಗಣ್ಣು. ಸೊ ಇಲ್ಲಿ ನೋಡಿ ತಿಂಡಿ ಎಲ್ಲ ಡೆಮೋ, ಹೆಂಗೆ ಒಂದೊಂದು ಎಲ್ಲನೂ ಡೆಮೋಗೆ ಇಟ್ಟಿದ್ದಾರೆ. ಲುಕ್ಸ್ ಇಂಟ್ರೆಸ್ಟಿಂಗ್. ಒಳಗೋಗೋಣ ಬಂದು. ಅಮ್ಮ ಏನು ಬೇಡ, ಈಗ 10 ಮೆಂಬರ್ಸ್. ಅಲ್ಲಿ ಎಲ್ಲ ಶೇರ್ ಮಾಡ್ತೀವಿ. ಒಂದು ಪ್ಲೇಟ್ ಸಿಗುತ್ತಾ ಎಕ್ಸ್ಟ್ರಾ? ಸೊ ಎಸ್, ಟಿಫನ್ ಮುಗೀತು. ಚೆನ್ನಾಗಿತ್ತು ಟಿಫನ್ನು. ಮದ್ದು ಟಿಫನ್ಸಲ್ಲಿ ಆ್ಯಕ್ಚುಲಿ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅನ್ನಿಸ್ತು ನಮಗೂ. ಸೊ ಈಗ ಹೊರಟಿ ಅವ್ರ ಮನೆ ರೀಚ್ ಆಗಬೇಕು. ರೀಚ್ ಆಗಿ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಎತ್ತ ಅಂತ ಎಲ್ಲ ಅಪ್ಡೇಟ್ ಯು. ಹೆಂಗಿತ್ತು ತಿಂಡಿ? ಸೂಪರ್, ಚೆನ್ನಾಗಿತ್ತಲ್ಲ? ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಅರ್ಪಿತಾ ಅವ್ರು ಫುಲ್ ಬೇಬಿ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದಾರಲ್ಲ. ಹೆಂಗಿತ್ತು ತಿಂಡಿ? ಸೂಪರ್, ಚೆನ್ನಾಗಿತ್ತಲ್ವಾ? ಟೇಸ್ಟ್ ತುಂಬ ಚೆನ್ನಾಗಿತ್ತು. ಫುಲ್ ರೇಟಿಂಗ್ಸ್ ಕೊಡ್ಬೋದು. ಹ್ಞೂ ಅಲ್ವಾ, ತುಂಬ ಚೆನ್ನಾಗಿತ್ತು. ಹೌದು, ಆ್ಯಸ್ ವಿ ಸೇ ತುಂಬ ಚೆನ್ನಾಗಿತ್ತು ಟೇಸ್ಟು. ಟ್ರಾವೆಲ್ ಮಾಡುವಾಗಂತೂ ಲೈಟಾಗೂ ಇತ್ತು, ಟೇಸ್ಟಿಯಾಗೂ ಇತ್ತು. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇಸ್ಕೋ ಫೋನ್, ಇಸ್ಕೋ ಸೋನಾ. ಇಸ್ಕೋ ಇಸ್ಕೋ ಫೋನ್ ಇಸ್ಕೋ. ಹಲೋ ಮಾಡು. ಬ್ಯಾಂಗ್ಳೂರ್ ಅಂದರೆ ಟ್ರಾಫಿಕ್ ಅಂದರೆ ಬ್ಯಾಂಗ್ಳೂರ್. ಇನ್ನೂ ಎಂಟ್ರಿನೇ ಆಗಿಲ್ಲ, ಆಗಲಿ ಎಷ್ಟು ಜನ. ಗಾಡ್. ಸೊ ಎಸ್, ಇವಾಗ ತಾನೇ ಇವ್ರ ಮನೆ ರೀಚ್ ಆಗಿದ್ದೀವಿ. ಇದೇ ಮನೆ ನೋಡ್ಬೋದು. ಇವಾಗ ಕಿಚನಲ್ಲಿ ಬ್ಯುಸಿ. ಬರೀ ಕಿಚನ್ಗೆ ಹೋಗೋಣ. ಸೌಮ್ಯ ಫುಲ್ ಕುಕ್ಕು. ಹೊಸ ಕ್ಯಾಂಡಿಡೇಟ್ ಇವ್ರು ನಮ್ಮ ಬ್ಲಾಗ್ಗೆ. ಸೌಮ್ಯ ಕುಕಿಂಗ್ ಸೌಮ್ಯ. ನಾಳೆ ದೋಸೆ ಮಾಡೋಣ. ನಾಳೆಗೆ ಇವಾಗ ರುಬ್ಬಿಟ್ಬಿಡ್ತೀನಿ ಕರೆಂಟ್ ಬಂದರೆ. UPS ಅಲ್ಲಿ ಹೋಗ್ತಾ ಇರೋದಾ? ಬಂತು ಕರೆಂಟ್. ಈಗ ಬಂತು.
ಸೊ ವಾಂಗಿಬಾತ್ ಪ್ರಿಪೇರ್ ಆಗ್ತಾ ಇದೆ. ಬ್ಯಾಟಿಂಗ್ ಮಾಡೋರು ರೆಡಿ ಇದ್ದೀರಾ? ಬಂದಿಲ್ವಲ್ಲ, ಒಂದೇ ಇದಾರಲ್ಲ ಎಲ್ಲ, ನಾವೇ ಬೇಕು ಬಂದ್ವಿ. ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತೀವಿ. ನೀವು ಕುಕ್ ಮಾಡಬೇಕು. ಅವ್ರು ಆರ್ಡರ್ ಮಾಡಿಸ್ತಾರೆ. ಅವ್ರು ಆರ್ಡರ್ ಮಾಡಿಸ್ತಾರೆ. ಮಾಡ್ಸೋಣ ಅಂದ್ರೆ ಅಡುಗೆ ಮಾಡೋಣ ಅಂತನಾ? ಆರ್ಡರ್ ಮಾಡ್ಸೋಣ. ಓ ಇವ್ರ ಮನೆದು ಕಿಚಡಿ ಬೈ ಮಾಲಾ. ಇವ್ರು ನಮ್ಮ ರವೀಣ. ಸೇ ಹಾಯ್, ಸೇ ಹಾಯ್. ಈಗ ಯಾಕೆ ಎಸಿತಾ ಇದ್ದೀರಾ ಎಲ್ಲಾನು? ಇವ್ರ ಮಧು ನಮ್ಮ ಜೀವನ್ದು ಸ್ವಲ್ಪ ಜಾಸ್ತಿ ದೋಸ್ತು. ಲೆಟ್ ಮಿ ಕಂಪ್ಲೀಟ್. ಜೀವನ್ದು ಜಾಸ್ತಿ ದೋಸ್ತ್. ಅವ್ರು ಮಾಡೋ ಎಲ್ಲ ಒಳ್ಳೆ ಕೆಲಸ ಕೆಟ್ಟ ಕೆಲಸಕ್ಕೆಲ್ಲ ಜಾಸ್ತಿ ಇವರೇ ಸಾಥ್ ಕೊಡೋದಂತೆ. ಇವ್ರು ಫುಲ್ ಸೈಲೆಂಟ್. ಮಾತಾಡಿದ್ರೆ ಮಾತಾಡಿದ್ರೆ 100ಕ್ಕೊಂದು ಮಾತು, ಮಾತಾಡ್ಲಿಲ್ಲ ಅಂದ್ರೆ ಸೌಂಡೇ ಇರಲ್ಲ. ಆಮೇಲೆ ಇವರೇ ಮನೆ ಓನರು. ಅದೇ ಸದ್ಯಕ್ಕೆ ಓನರು. ಸೊ ಇದಿಷ್ಟು ಇವ್ರ ಇಂಟ್ರೊಡಕ್ಷನ್. ಅವ್ರು ಫಸ್ಟ್ ಆಯ್ತಲ್ಲ ರವೀಣ. ರವೀಣನ್ ಕೃಪಾ ಕಟಾಕ್ಷ. ಅದೇ ಅವ್ರ ಕೃಪಾ ಕಟಾಕ್ಷ ಇವತ್ತು ಎಲ್ಲ ಸೇರಿರೋದು ಅಂತ. ಏನಪ್ಪ ಜೀವನ್, ವಾಟ್ ಯು ಸೇ? ನಮ್ಮ ರವೀಣ ಅಣ್ಣ ಅಂತಿರೋದಕ್ಕೆ ಎಲ್ಲರಿಗೂ ಮುಖಂಡ ನೀನು. ಮುಖಂಡ ಹೆಂಗೆ ಗೊತ್ತಾ, ಸ್ಕೂಲಲ್ಲೆಲ್ಲ ಅದೇನೋ ಕಾಲೇಜ್ಗೆಲ್ಲ ಹೋಗ್ತಿದ್ರು, ಕೇಕ್ ಈಗ ಸೇಯಿಂಗ್ ಮಾಡಿ ಅಯ್ಯೋ ಏನೋ ಜೀವನ್ ಅದಕ್ಕೋಸ್ಕರ ಮಾಡಿದ್ದೀವಿ. ಅದಕ್ಕೆ ಇವರು ಎಲ್ಲದರಲ್ಲೂ ಜೊತೆಗಿರ್ತಾರೆ ಅಂತ ಹೇಳಿದ್ದು. ಅದು ನಾನೇ ಒಪ್ಪುತ್ತಾಯಿನಲ್ಲ. ಈಗ ಒಂದು ಅದ್ಭುತವಾದ ವಿಷಯ ನಡೆಯುತ್ತೆ ಈಗ. ನೀವಲ್ಲ, ಇಲ್ಲ ಪಾಪ ಅವ್ರ ವೈಫ್ ಇದಾರೆ ಇಲ್ಲೇ ಸಾಕ್ಷಿಗೆ. ಇಲ್ಲ ಜೀವನ್ ತಟ್ಟೆ ತೊಳೆಯನ್ನ ಕ್ಯಾಪ್ಚರ್ ಮಾಡಕ್ ಬಂದಿದ್ದೀನಿ ನಾನು. ಓ ಫೈನಲಿ ಎಲ್ಲಿ ಜೀವನ್ ಫೇಸ್ ತೋರ್ಸು. ನೀಟಾಗಿ ಸೋಪ್ ಹಾಕಿ ತೊಳಿಬೇಕು. ಅಯ್ಯೋ ಇಲ್ಲಿ ವಿಡಿಯೋಗಳು ನೋಡಿಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲಿ ಸೋಪ್ ಹಾಕೋಬೇಕು. ಸೋಪ್ ಹಾಕ್ಬೇಕು. ಫೇಸ್ ತೋರ್ಸು ಈ ಕಡೆ. ಜೋರಾಗಿ ಬಿಟ್ಕೊಂಡು ನೀರು. ನನ್ಗಂತೂ ಇವತ್ತು ಇಲ್ವೊಂದ್ಸಲ ಇಲ್ಲಿ ಲುಕ್ ಕೊಡು ನೋಡೋಣ. ಹಿಂಗೆ ಬಿಟ್ಬಿಡೋದು. ನೀಟಾಗಿ ವಾಶ್ ಮಾಡೋ. ಎರಡು ತೊಳ್ದು
ಇದೆಯಾ? ಸೊ ಇಲ್ಲಿ ಎಲ್ಲ ಬಾಯ್ಸ್ ಕೈಲೂ ಎಲ್ಲ. ಓ ನೋ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೋ, ಇವಳು ಕಿರ್ಸ್ತಾ ಇದ್ದಾಳೆ. ನಿಮ್ ಕೈಲೇ ಕೊಟ್ಬಿಟ್ರಾ? ಪರವಾಗಿಲ್ವೇ, ನಮ್ ಜೀವನ್ ತೊಳೆದ್ರಲ್ಲ. ಸುಮುಖ ಅವ್ರಿಗೆ ದೊಡ್ಡ ಮನ್ಸು. ಇಲ್ಲಿಡಿ ಪರವಾಗಿಲ್ಲ ಅಂತ ಇದಾರಲ್ಲ. ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಇದೆ. ಸೊ ಫೈನಲಿ ಇವತ್ತು ಬಾಯ್ಸ್ ಕೈಲೆಲ್ಲ ತೊಟ್ಟೆ ತೊಳ್ಸಿದ್ದಾಯ್ತು, ಸಕ್ಸಸ್ಫುಲ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತಟ್ಟೆ ತೊಳೆದಿದ್ದು? ಹಿಂಗೆ ತೊಳಿಬೇಕು, ದಿನ ಕಲ್ತ್ಕೋಬೇಕು. ಯು ಶುಡ್ ಗೆಟ್ ಅಪ್ಡೇಟೆಡ್, ಅಪ್ಗ್ರೇಡ್ ಆಗಬೇಕು. ಒಬ್ಬೊಬ್ಬೊಬ್ಬೊಬ್ಬ ಫುಲ್ ಎಂಜಾಯ್ ಇವತ್ತು. ಆಯ್ತು. ಚಿಕ್ಕ ಹೊಡ್ಬಾ. ಅಯ್ಯೋ ಓಡಾಡೋಂಗಿದೆ ಅಲ್ವಾ, ಅದಕ್ಕೆ ಅವಳು ಖುಷಿ. ಸುನೈನ ಅಲ್ಲ ಕಣೋ, ಸುಹಾನ. ಇದ್ಯಾ? ಸೊ ಎಸ್, ಇವಾಗ ನಾವು ಬನ್ನೇರ್ಘಟ್ಟಾಗೆ ಸುಮ್ಮನೆ ಒಂದು ಸಫಾರಿ ಹೊರಟಿದ್ದೀವಿ. ಸೊ 2 ಕಾರು, ಇದೊಂದು ಕಾರು ಆ್ಯಂಡ್ ನಮ್ದು ಒಂದು ಕಾರು. 2 ಕಾರಲ್ಲಿ ಹೊರಟಿದ್ದೀವಿ. ಸೊ ಅಲ್ಲೆಲ್ಲ ಹೇಗಿರುತ್ತೆ ಏನೋ ನೋಡೋಣ. ಇವತ್ತು ನನ್ನ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಬೊಂಬೆಯಂಥ ಹುಡುಗಿ ನನ್ನೋಳು, ಹಾಲು ಜೇನು ಮನಸ್ಸು, ಗೊತ್ತೇನು ನಂದೇ ದೃಷ್ಟಿ ಏನು. ನೋಡಲ್ಲ. ಎಲ್ಲಿ ಕರ್ಕೊಂಡು ಬಂದ್ರು? Here we go. Okay. That's right. ಓ ನಮ್ಮ ಹೀರೋ ರೆಡಿ. ನನಪೇ ಹೂವಾಯ್ತು, ಅರೆ ಮಾತು ಅರೆ ನೋಟ ಮರೆಯದೆ ಹೇ ಜೀವನ್. ಏ ಹಿಂದೆ ಗ್ರಿಪ್ ಹಿಡ್ಕೋ ಜೀವನ್ ಅವ್ರಿಗೆ ಬೆನ್ನು. ಲಾಕ್ ಮಾಡ್ಕೋ ಕಾಲು. ಲಾಕ್ ಮಾಡಿದ್ಯಾ? ಹಿಡ್ಕೋಬೇಡ ಬಿಡು, ಇಲ್ಲಿ ಇದನ್ನ ತಪ್ಪು ಹೆಂಗೆ ಹಿಡ್ಕೋ. ಯಾಕೋ ಬೀಳ್ತೀಯಾ? ಏ ಜೋರಾಗಿ ತಳ್ಬೇಡಿ, ಮೊದ್ಲೇ ಭಯ ಅಂತಾರೆ. ಈಗ ಸಿಕ್ತು ಆಸೆ ನೆರವೇರಿಸ್ಬಿಡ್ತೀವಿ. ಹೋಗಮ್ಮ ಚೆನ್ನಾಗಿದೆ, ಇನ್ನೊಂಚೂರು ದುಃಖತೀನಿ. ಮರಕ್ ಕೊಡ್ತಾರೆ. ಈ ನಿಧಾನ. ಏನಿಲ್ಲ, ಆರಾಮ ಚೆನ್ನಾಗಿದೆ ಗುರು. ಅಖಿಲೇಶ್ ಒಬ್ಬ. ಸೊ ಈಗ ಸಫಾರಿಗೆ ಗೋಯಿಂಗ್.
ಗಾಯ್ಸ್ ತುಂಬಾ ಅಳ್ಳಾಡ್ತಾ ಇದೆ ಕ್ಯಾಮ್ರಾ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿನ್ನು ಸಾಯಿಸ್ಬಿಡ್ತೇನೆ. ಅದು ವೆಜ್ಜು ಕಾಣೋ. 1 ಟನ್ನು. ಹಾಯ್. ಅದು ಎಷ್ಟು ಕೆಜಿ ಬರುತ್ತೆ ಸರ್? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಇಸು ಮುತ್ತಿನ ಮಾಲೆ ಬರೆಯುವ ಮುನ್ನವೇ ಓದು ನಿವೋಲೆ. ಆಗ್ಲೇ ಒಳ್ಳೆ ಚೆನ್ನಾಗಿತ್ತಲ್ವಾ, ಹಣೆಗಣೆ ತರ ಟಚ್ ಮಾಡ್ಕೊಂಡು ಅಲ್ವಾ? ಈಚೆಗೂ ಬರಕ್ ಸರಿ ಹೋಗೋದು ಅದಕ್ಕೆ. ಮೂತಿ ಹೆಂಗಿದೆ, ಎಷ್ಟು ಹತ್ರದಿಂದ ಯಾವ ಇದ್ರಲ್ಲಿ ನೋಡಿದ್ವಿ, ಇಬ್ಬರಿಗೆ ಕಸು ಸಕ್ಕತ್ತಲ್ವಾ? ಇದು ಕ್ಲೋಸ್ ಮಾಡಿ ಸಾಕು ಸಾಕು. ಸುಮ್ಮನೆ ಮಾತಾಡಬೇಡಿ. ಇದು ಒಂದು ಲಯನ್ ಇದೆ. ಕೂದಲೆಲ್ಲ ಈಗ ಗ್ರೋತ್ ಆಗ್ತದೆ. ಅಲ್ಲಿ ಸಿಂಹ ನೋಡು, ಸಿಂಹ ಬಾ ಮನೆಗೆ ಹೋಗೋಣ ಬಾ. ರವಿ ಅದ್ರ ಮೇಲೆ ಕೂತ್ಕೋಯ್ತಾ? ನೀ ಕೂರಿಸ್ಬಿಡು, ನಾವು ಹೋಗ್ತೀನಿ. ಅದ್ರಲ್ಲೂ ಮಾತಾಡೋಣ. ಸುಳ್ಳು ಹೇಳಂಗೆ ಇಲ್ಲ, ನಿಜಕ್ಕೂ ತೋರಿಸ್ಬೋದು. ಹುಲಿ ಬಂತು ನೋಡು, ಹುಲಿ ಪಾಪಗೆ ರಾಜಾವಲಿ ಈ ಕಡೆ ಅಲ್ಲೇ ಈ ಬರ್ಡ್ಸ್ ಎಲ್ಲ ಬಂದು ಅದ್ರ ಮೂಗು ಕ್ಲೀನ್ ಮಾಡೋದು. ಇಲ್ಲಿ ಏನು ಚಿಂದಿ ಕಾಣಿಸ್ತಾ? ತುಂಬಾ ಚೆನ್ನಾಗಿತ್ತು. ಎಲ್ಲ ನಿಮ್ ಗಾಡಿಗೆ ಬಂದ್ ನಾವೇ ಫೋರ್ಸ್ ಕೊಟ್ಟಿದ್ವಿ. ನಿಧಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ, ಅಲ್ಲಿಂದ ಫಾಸ್ಟ್ ಹೋಗ್ತಾರಲ್ವಾ, ಏನು ಕಾಣಿಸಲ್ಲ. ಸೊ ಇಲ್ಲಿ ಸ್ನ್ಯಾಕ್ಸ್ ಅರೇಂಜ್ ಆಗಿದೆ. ಪಕೋಡ, ಕಡೆ ಝೂ ಕಡೆ ಹೋಗ್ತಾ ಇದ್ವಿ. ಸೊ ಚೆನ್ನಾಗಾಯ್ತು ಸಫಾರಿ. ಸಿಕ್ಕಾಪಟ್ಟೆ ಮಳೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಸೌಮ್ಯ ಸ್ಮೋಕ್ ಹೌಸ್. ಅಖಿಲೇಶ್ ಡ್ರೈವಿಂಗ್ ಅಂತ ತುಂಬ ಸೇಫ್ ಆಗಿದೆ. ನಂಗೆ ತುಂಬ ಖುಷಿ ಆಯ್ತಪ್ಪ ಇವತ್ತು. ನಮ್ಮ ಜೀವನಂತೂ ಯಾರ ಬೇರೆ ಓಡಿಸೋದೆ, ತುಂಬ ಸ್ಲೋ ಆಗಿ ಒಂಥರ ಕಾಮಾಗಿ ಓಡಿಸ್ತಾರೆ. ನೈಸ್. ಇವ್ರು ಯಾಕೆ ಇಷ್ಟು ನಗ್ತಾ ಇದ್ದಾರೆ? ಓ ನಿನ್ನೂ ತೆಗಿಲ್ಲ. ಓ ಬೇರೆ ಹೇಳ್ದೆ ಅಲ್ವಾ? ಗುಡ್. ಆ ಕಡೆ ಕಿಟಕಿ ಇದ್ದಾಗ ನೀರು ಒಳಗಡೆ ಬರ್ತೀವಿ. ಇಲ್ಲಿ ಫೋನ್ ನೋಡಿ, ಫೋನ್ ಹಾಯ್ ಮಾಡಿ. ಹಾಯ್ ಹಾಯ್.
ಎಸ್ ಬನ್ನೇರ್ಘಟ್ಟ ಮುಗಿಸ್ಕೊಂಡು ಈಗ ಇಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸುಮ್ಮನೆ ಒಂದು ವಿಸಿಟ್ ನೋಡಿಕೊಂಡು ಬ್ಯಾಕ್ ಟು ಹೋಮ್. ಸೊ ಈ ಏರೋ ರೆಸ್ಟೋರೆಂಟ್ ಗೋಲ್ಡನ ಇದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಈ ಫ್ಲೈಟ್ಗೆ. ಸೊ ಲೆಟ್ಸ್ ಬನ್ನಿ ಒಳಗೆ ಹೆಂಗಿದೆ ನೋಡ್ಕೊಂಬರೋಣ. ಟಿಕೆಟ್ ಕೇಳಲಿಲ್ವಲ್ಲ ಅವರು? ನೋಡಿದ್ರಲ್ಲ, ಸೇಮ್ ಫ್ಲೈಟ್ ಥರನೇ ಫೀಲ್ ಅಲ್ವಾ? ಇದು ಡ್ರೈವಿಂಗ್ ಸ್ಪೇಸ್. Talk to me, numbers never lie. Add it up, that's me. ಹೆಂಗಿತ್ತು ಏರೋ ರೆಸ್ಟೋರೆಂಟ್? ಒಂಥರ ಹೊಸ ಪ್ರಪಂಚಕ್ಕೆ ಬಂದಂಗಿತ್ತು. ಆ್ಯಕ್ಚುಲಿ ಏನಂದರೆ ಪ್ಲೇನ್ ಥರನೇ ಸ್ವಲ್ಪ ವೈಬ್ ಇದೆ. ಎಂಟ್ರಿ ಫೀ 100 ಅಂತೆ. ಒಳಗಡೆ ಹೋಗಿ ರೆಸ್ಟೋರೆಂಟಲ್ಲಿ ನೀವೇನಾದರೂ ಆರ್ಡರ್ ಮಾಡಿ ತಿಂದ್ರಿ ಅಂದರೆ ತಿನ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಕಮ್ ಬ್ಯಾಕ್. ನಾನ್ ವೆಜ್ಗೆ ಇಲ್ಲೆಲ್ಲ ಯೂಶ್ವಲಿ ಅಲ್ಲಿ ತೊಗೊಂಡಿರೋ ಟೇಬಲ್ ಅವರೆಲ್ಲ ನಾನ್ ವೆಜ್ಜೇ ತೊಗೊಂಡಿದ್ದಾರೆ. ಸೊ ಚೆನ್ನಾಗಿದೆ ಅನಿಸುತ್ತೆ. ನಾನು ಟೇಸ್ಟ್ ಏನು ಮಾಡಲಿಲ್ಲ. ಎಂಟ್ರಿ ಫೀ 100 ಕೊಟ್ಟು ಒಳಗೋಗಿ ಹೇಗಿದೆ ಅಂತ ನೋಡ್ಕೊಂಬರೋಕೆ ಹೋಗಿದ್ವಿ ಅಷ್ಟೇ. ಪ್ಲೇನ್ ಥರನೇ ಡ್ರೈವಿಂಗ್ ಸ್ಪೇಸು, ಕಿಚನ್ ಏರಿಯಾ, ಸೀಟ್ಸ್ ಎಲ್ಲ ನೀವು ನೋಡಿದ್ರಲ್ಲ ಹಾಗೆ ಇದೆ. ಸೊ ಗುಡ್ ಅನಿಸುತ್ತೆ, ಒಂದ್ಸಲ ನೋಡ್ಬೋದು. ಸೊ ಎಸ್ ಇಲ್ಲಿ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡಿಕೊಂಡು ಸೊ ವಿ ಆರ್ ಗೋಯಿಂಗ್ ಹೋಮ್. ಆ್ಯಕ್ಚುಲಿ ಶಾಪಿಂಗ್ ಚೆನ್ನಾಗಾಯಿತು. ನೈಸ್. ಮುನಿಷಾ ಇಲ್ಲಿ ಕೆಳಗಡೆ ಪ್ಲೇಟ್ ಇದೆ ನಿಮಗೆ. ಅರ್ಪಿತಾ ಕುಕಿಂಗ್ ಬ್ಲಾಗ್. ಏನೇನು ಪ್ರಿಪೇರ್ ಮಾಡಿದ್ದೀರಾ? ಇದು ಎಗ್ ಬುರ್ಜಿ, ಇದು ಆಲೂ ಫ್ರೈ ರೆಡಿ ಆಗ್ತಾ ಇದೆ. ಆಗಲಿ ನಿಧಾನಕ್ಕಾಗಲಿ. ಕುಕ್ಕರಲ್ಲೇನೋ ರೈಸ್ ಹೌದಾ? ಸೊ ಇವರು ಮೋನಿಶಾ ಮತ್ತೆ ಅರ್ಪಿತಾ ಸೇರ್ಕೊಂಡು ಹಿಂಗೆ ಮಾಡಿದ್ದಾರೆ. ತಿಂದು ಟೇಸ್ಟ್ ಮಾಡಿ. ನಾನು ಬುರ್ಜಿ ತಿನ್ನಲ್ಲ, ಓನ್ಲಿ ದಿಸ್ ಒನ್. ಆಲೂ ರೆಡಿ ಆಗ್ತಾ ಇದೆ, ಅದಕ್ಕೆ ಮಸಾಲ ಹಾಕ್ಬೇಕು. ಹಾಕಿ ಆರಾಮಾಗಿ ಹಾಕಿ ಕ್ಲೋಸ್ ಮಾಡಿ ಸ್ಟೇ ಮಾಡಿದ್ರೆ ಬೇಗ ಇವರು ಕಿಚನ್ ಓನರ್. ಓನರೇ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದು ಕುಕ್ಕಿಂಗ್ ಮಾಡ್ತಾ ಇರೋದು. ಈಗ ಕುಕ್ ಮಾಡಿಕೊಂಡು ಡಿನ್ನರ್ ಪಾರ್ಟಿ ಮಾಡಿಕೊಂಡು ಮಾರ್ನಿಂಗ್ ಎದ್ದು ಮೈಸೂರು. ಬಿಸಿ ಬಿಸಿ ಗ್ಲೂಸ್ ಬಿಟ್ಬಿಟ್ಟಿರ ಚಲೋ ಗೊತ್ತಮ್ಮ. ಗಾಡಿ ಓಡಿಸಿ ಆಮೇಲೆ
ಸೊ ಎಸ್ ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ. ಮಲ್ಕೊಂಡು 3 o'clock ಆಯಿತು. ಫುಲ್ ಹರಟೆ ಮಾತು ಡ್ಯಾನ್ಸು ಎಲ್ಲ ಆಯಿತು. ಆ್ಯಂಡ್ ಈಗ ಲೇಟಾಗಿ ತುಂಬ ಲೇಟಾಗಿ ಹೋಗಿತ್ತು ಎದ್ದು ಈಗ ಜಸ್ಟ್ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿದ್ದೀನಿ. ಸೊ ಎಲ್ಲ ತಿಂಡಿ ಪ್ರಿಪೇರ್ ಆಗ್ತಿದೆ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ಸೊ ಹಾಯ್ ಮನೀಷಾ, ಈರುಳ್ಳಿ ಹೆಚ್ಚ್ತಾ ಇದ್ದೀರಾ? ಓಕೆ ಓಕೆ. ಪ್ರವೀಣ, ಹಲೋ. ದೋಸೆ ಹಾಕ್ತಾ ಇದ್ದೀರಾ ನೀವು? ಇಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ? ಈರುಳ್ಳಿ ಮಾಡಿ. ಸೊ ಈಗ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಹೇಳಿದ್ರಲ್ಲ ಮಾಡ್ಲಾ? ಫೈನಲಿ ದೋಸೆ ನೀಟಾಗಿ ಬಂತು. ಆ ಕಡೆ ಬೇಯಿಸ್ಬೇಕು ತಾನೆ. ಇದು ಈ ಕಡೆ ಸೈಡ್ಗೆ ಇಡ್ಬೇಕಾ? ಇನ್ನ ನೀವು ನಿಮ್ಮ ಹೆಂಡತಿ ಒಳ್ಳೆ ಕುಕಿಂಗ್ ಸ್ಪೆಷಲಿಸ್ಟ್ ಅಲ್ವಾ? ನಾವು ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೆ ಹೊಟ್ಟೆ ತುಂಬಕ್ಕೋಸ್ಕರ ಚೆನ್ನಾಗಿ ಹಾಕಿದ್ದೀರಾ. ಹಿಂಗೆ ನೀಟಾಗಿ ಇದ್ರೆ ಸಾಕು ದೋಸೆ. ಹ್ಞೂ, ಈ ಕಾರ್ನಲ್ಲ ಸ್ವಲ್ಪ ತಿನ್ನಾಗಿರ್ಬೇಕು. ತಿನ್ನಗಿದ್ರೆ ರೋಸ್ಟ್ ಆಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೌರ್ಬಾರ್ದು, ಇದು ಮಾಡಿ ಇನ್ನೊಂದು ಎದ್ದೇಳ್ಬೇಕಲ್ಲ ಅದು. ಅನ್ಕೋದು. ಸೊ ನಮ್ಮ ಜೀವನ್ ಗಂಟ್ಲು ಮಾತಾಡೋಕ್ಕೆ ಕೇಳಿಸ್ತಾನೆ ಇಲ್ಲ ಮಾತಾಡೋದು. ಹಾಯ್ ಮಾಡು. ಹಂಗಿತ್ತು ಇವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ? ಎಲ್ಲ ಚೆನ್ನಾಗಿತ್ತು, ನಿನ್ನೆ ತುಂಬ ನೈಟು ಚೆನ್ನಾಗಿತ್ತು. ಇವತ್ತು ಒಂಥರ ವೈಬ್, ಗುಡ್ ವೈಬ್ಸ್ ಅನ್ನಿಸ್ತು. ತುಂಬ ದಿವಸ ಆದಮೇಲೆ ಚೆನ್ನಾಗಿತ್ತಲ್ಲ. ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು. ಖುಷಿ ಆಯ್ತು ಒಟ್ಟಿಗೆ. ನಾವು ಬ್ಯಾಚುಲರ್ ಆಗಿ ಇದ್ದಾಗಲೂ ತುಂಬ ದಿನಗಳಾಗಿತ್ತಲ್ಲ ಮೀಟಪ್ ಆಗಿ. ಸೊ ನನ್ನ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೈಟೆಲ್ಲ. ಫುಲ್ ಪಾರ್ಟಿ, ಫುಲ್ ಡಿನ್ನರು, ಫುಲ್ ಮಜಾ, ಫುಲ್ ಡ್ಯಾನ್ಸು ಎಲ್ಲ ಆಯಿತು. ಥ್ಯಾಂಕ್ ಯು ಗೈಸ್, ಬಂದಿದ್ದಕ್ಕೆ ಮನೆಗೆ ಇನ್ವೈಟ್ ಮಾಡಿ. ಪ್ರವೀಣ, ಜೀವನ್ ಬ್ರೋ, ನೋಡಿದ್ರಲ್ಲ, ಇದು ಈಗ ಬ್ಯಾಂಗ್ಳೂರಿಂದ ಕಂಪ್ಲೀಟ್ ಮೈಸೂರಿಗೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಇಲ್ಲಿಂದ ನಮಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಸೊ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಈಗ ಮೈಸೂರಿಗೆ ಹೋದ್ಮೇಲೆ ನಾವು ಅಲ್ಲಿ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋದು. ಎಸ್, ಇದಾಗಿತ್ತು ಬ್ಯಾಂಗ್ಳೂರ್ ವ್ಲಾಗ್. ಸೊ ಫುಲ್ಲೆಲ್ಲ ಎಂಜಾಯ್ ಮಾಡಿದ್ವಿ, ಸಿಕ್ಕಾಬಟ್ಟೆ ಪಾರ್ಟಿ ಅದು ಇದು ಅಂತ ಎಂಜಾಯ್ ಮಾಡ್ಕೊಂಡು ಸಖತ್ ಖುಷಿ ಆಯಿತು. 2 days ಅಂದರೆ 1 night 2 days ಇಲ್ಲಿ ತುಂಬ ಚೆನ್ನಾಗಿ ಕಳೆದ್ವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು.